ಪಾಟೀಲ್ ಅವರಿಗೆ ರಾಜ್ಯಾಧ್ಯಕ್ಷರು ಕೊಡಲಿ, ಅವರು ಮುಖ್ಯಮಂತ್ರಿ ಮಾಡ್ತಾರೆ, ಮುಂದೆ ನಮಗೆ ಮೀಸಲಾತಿ ಸಿಗುತ್ತೆ ಭರವಸೆಯಿಂದ ಈಗ ನಮ್ಮ ಜನ ಯಾವಾಗ ಲಾಠಿ ಏಟು ಬಿದ್ದ ಮೇಲೆ 90% ಪಂಚಮಸಾಲಿಗಳು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಕಡೆ ಗಮನ ಕೊಡ್ತಿದ್ರು. ಯಾಕಂದರೆ ಬಸವನಗೌಡ ಪಾಟೀಲ್ ಅವರಿಗೆ ನಾಯಕತ್ವ ಕೊಡ್ತಾರೆ, ಮುಂದೆ ಅವ್ರ ಮೂಲಕ ಮೀಸಲಾತಿ ಪಡಿಬೋದು ಅನ್ನೋ ಕಾರಣಕ್ಕೆ ಇವತ್ತು ಎಲ್ಲೇ ಒಂದು ಕಡೆ ನಮ್ಮ ಸಮಾಜ ಪಕ್ಷದ ಮೇಲೆ ಮತ್ತೊಮ್ಮೆ ಬೆಂಬಲಿಸುವಂಥ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತಿದ್ರು. ಇಂಥ ಸಂದರ್ಭದಲ್ಲಿ ಇವತ್ತು ಅವರನ್ನು ಏಕೈಕ ಉಚ್ಚಾಟನೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ತನ್ನ ಕಾಲ ಮೇಲೆ ತಾನೇ ಇವತ್ತು ಕಲ್ಲಾಕೊಂಡಾಗಿದೆ. ಆ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ. ಬರೀ ಮೀಸಲಾತಿ ಹೋರಾಟಕ್ಕೆ ವಿಳಂಬ ಮಾಡಿದ್ದಕ್ಕೆ 66ಕ್ಕೆ ಬಂದ್ರಿ. ಪಂಚಮಸಾಲಿ ಹೋರಾಟವನ್ನು ಮಾಡುವಂಥ ನಾಯಕ, ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡುವಂಥ ನಾಯಕ, ಹಿಂದೂ ಪರ ಸಂಘಟನೆಗಳಿಗೆ ದೊಡ್ಡ ಶಕ್ತಿ ನೀಡ್ತಕ್ಕಂಥ ನಾಯಕನನ್ನು ಏಕಾಏಕಿ ಯಾವುದೇ ಕಾರಣ ಇಲ್ಲದೇ ಉಚ್ಚಾಟನೆ ಮಾಡುವಂಥ ಕ್ರಮ ಬಹುತೇಕ ನಾವೆಲ್ಲರೂ ಸಹ ಭಾಳಷ್ಟು ಅಸಮಾಧಾನಗೊಂಡಿದ್ದೀವಿ, ಬೇಜಾರುಗೊಂಡಿದ್ದೀವಿ. ನಾವು BJP ಪಕ್ಷದ ವಿರುದ್ಧವಾಗಿ ಅಸಮಾಧಾನಗೊಂಡಿಲ್ಲ ಅಥವಾ ಪ್ರಧಾನಮಂತ್ರಿಗಳ ಮೇಲೆ ಅಸಮಾಧಾನಗೊಂಡಿಲ್ಲ, ಆ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವ್ರ ಮೇಲೆ ಅಸಮಾಧಾನಗೊಂಡಿಲ್ಲ, ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವ್ರ ಮೇಲೆ ಅಸಮಾಧಾನಗೊಂಡಿಲ್ಲ. ನಿಮಗೆ ಏನು ಮಿಸ್ಗೈಡ್ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವೊಂದು ಪಿತೂರು ಮಾಡುವಂಥ ನಾಯಕರುಗಳು ನಿಮ್ಮನ್ನು ಮಿಸ್ಗೈಡ್ ಮಾಡಿ ಅವರು ಉಚ್ಚಾಟನೆ ಮಾಡಿದಾರೆ, ಅವ್ರ ಮೇಲೆ ನಮ್ಮ ಸಮಾಜ ಅಸಮಾಧಾನಗೊಂಡಿದೆ. ಅವ್ರನ್ನ ಈ ಸಮಾಜ ಮುಖ್ಯಮಂತ್ರಿ ಮಾಡಿತ್ತು, 4 ಬಾರಿ ಮುಖ್ಯಮಂತ್ರಿ ಮಾಡಿತ್ತು. ಇಷ್ಟೆಲ್ಲ ಮಾಡಿದ ಮೇಲೆ ಕುತಂತ್ರ ಮಾಡಿ ಇವತ್ತು ಉಚ್ಚಾಟನೆ ಮಾಡಲ್ಲ, ಅವ್ರ ಮೇಲೆ ನಮ್ಮ ಸಮಾಜ ಅಸಮಾಧಾನಗೊಂಡಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ರಾಜ್ಯಾದ್ಯಂತ ಪಂಚಮಸಾಲಿ ಸಮುದಾಯ, ಎಲ್ಲ ಲಿಂಗಾಯತ ಸಂಘಟನೆಗಳು ಲಿಂಗಾಯತ ಅಸಮಾಧಾನ ಕಾರಣಕ್ಕೆ ಇವತ್ತು ಬಸವನಗೌಡ ಪಾಟೀಲ್ ಅವರಿಗೆ ನೈತಿಕವಾದಂಥ ಬೆಂಬಲವನ್ನು ಕೊಡಲಿಕ್ಕೋಸ್ಕರವಾಗಿ ಉಚ್ಚಾಟನೆಯನ್ನು ಕೂಡಲೇ ವಾಪಸ್ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಕುತಂತ್ರಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧವಾಗಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ನಾವೆಲ್ಲರೂ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಈ ಸಭೆ ಒಳಗಡೆ. ಹಾಗಾಗಿ ಕೇಂದ್ರದ BJP ವರಿಷ್ಠರಿಗೆ ನಾವು ಈ ಮೂಲಕವಾಗಿ ಒಂದು ಗಡುವನ್ನು ಕೊಡ್ತಿದ್ದೀವಿ. ಏಪ್ರಿಲ್ 14ನೇ ತಾರೀಕು ಒಳಗಾಗಿಯೇ ತಾವು ಯಾವುದೋ ಕುತಂತ್ರಿಗಳ ಮಾತನ್ನು ಕೇಳಿ ಇವತ್ತು ಉಚ್ಚಾಟನೆ ಆದೇಶವನ್ನು ಹೊರಡಿಸಿದಿರಿ. ಕೂಡಲೇ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆದೇ ಹೋದರೆ, ಏಪ್ರಿಲ್ 14ನೇ ತಾರೀಕು ಒಳಗಾಗಿ ವಾಪಸ್ ಪಡೆದೇ ಹೋದರೆ, ಇದೇ ಬೆಳಗಾವಿಯಲ್ಲಿ ಏಪ್ರಿಲ್ ತಿಂಗಳು 13ನೇ ತಾರೀಕು ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಮಾಡೋದ್ರ ಮೂಲಕವಾಗಿ ಯಾರು ಬಸವನಗೌಡರ ವ್ಯಕ್ತಿತ್ವವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಯಾರು ಮಾಡ್ತಿದ್ದಾರೆ ಅಂಥವ್ರ ವಿರುದ್ಧವಾಗಿರ್ತಕ್ಕಂಥ ಭಾಳ ದೊಡ್ಡ ಪ್ರತಿಭಟನೆಯನ್ನು ಇದೇ ಏಪ್ರಿಲ್ 13ನೇ ತಾರೀಕು ಬೆಳಗಾವಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ವಿ. ಅದಕ್ಕಿಂತ ಮುಂಚಿತವಾಗಿ ಎಲ್ಲ ನಮ್ಮ ಸಮಾಜದವರು ನಿಮ್ಮ ಭಾಗದಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ, ಯಾವ ಸಂದರ್ಭ ಅನುಕೂಲ ಅದು ಹಳ್ಳಿ ಇರಲಿ, ತಾಲೂಕು ಇರಲಿ, ಪ್ರತಿಭಟನೆ ಸಭೆಗಳನ್ನು ಮಾಡಲಿ. ಆ ಮೂಲಕವಾಗಿ ಆ ವ್ಯಕ್ತಿಗಳ ವಿರುದ್ಧ ಕುತಂತ್ರ ಮಾಡ್ತಿರೋ ವ್ಯಕ್ತಿಗಳನ್ನು ಖಂಡಿಸುವಂಥ ಪ್ರಯತ್ನ ಮಾಡಿರಿ. ಆದರೆ ನೀವೆಲ್ಲರೂ 10ನೇ ತಾರೀಕು ಒಳಗಾಗಿ ಉಚ್ಚಾಟನೆಯ ಆದೇಶವನ್ನು ವಾಪಸ್ ಪಡ್ಕೊಳ್ಳದೆ ಹೋದರೆ ಈ ಕರ್ನಾಟಕದ ಎಲ್ಲ ಲಿಂಗಾಯತ ಪಂಚಮಸಾಲಿಗಳು, ಬಸವನಗೌಡರ ಎಲ್ಲ ಅಭಿಮಾನಿಗಳು, ಉತ್ತರ ಕರ್ನಾಟಕದ ಬಗ್ಗೆ ಆಲೋಚನೆ ಮಾಡುವಂಥ ಎಲ್ಲ ಮನಸ್ಸುಗಳು ಮತ್ತು ಹಿಂದೂ ಪರ ಸಂಘಟನೆಗಳು ನೀವೆಲ್ಲರೂ ಸಹ ಬೆಳಗಾವಿಗೆ ಏಪ್ರಿಲ್ 13ನೇ ತಾರೀಕು ಭಾನುವಾರ ಬೆಳಗಾವಿಯಲ್ಲಿ ಬರೋದ್ರ ಮೂಲಕವಾಗಿ ನಮ್ಮ ಶಕ್ತಿ ಪರಿಶ್ರಮ ಮಾಡೋದ್ರ ಮೂಲಕವಾಗಿ BJP ವರಿಷ್ಠರ ಆ ಒಂದು ನಿಲುವನ್ನು ವಾಪಸ್ ಪಡೆದುಕೊಳ್ಳೋ ಹಿಂದಿನೊಳಗೆ ಹೋರಾಟ ಮಾಡಬೇಕು ಅಂತೇಳಿ ಇವತ್ತಿನ ಸಭೆ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಒಳಗಿರ್ತಕ್ಕಂಥ ನಮ್ಮ ಸಮಾಜ ಎಲ್ಲ ಶಾಸಕರು, ಭಾರತೀಯ ಜನತಾ ಪಕ್ಷದ ಒಳಗಿರ್ತಕ್ಕಂಥ ಎಲ್ಲ MP ಗಳು ಏನು ಪಂಚಮಸಾಲಿಗಳ ಮತಭಿಕ್ಷೆಯನ್ನು ಪಡ್ಕೊಂಡು ಇವತ್ತಿನ MP ಗಳಾಗಿದ್ದೀರಿ, ಮಂತ್ರಿಗಳಾಗಿದ್ದೀರಿ, ಶಾಸಕರಾಗಿದ್ದೀರಿ, ನೀವು ನಿಮ್ಮ ಪಕ್ಷದ ವರಿಷ್ಠ ಮನಸ್ಸು ಒಲಿಸುವಂಥ ಪ್ರಯತ್ನ ಮಾಡಿ. ಆ ಮೂಲಕವಾಗಿ ಪಕ್ಷದ ವರಿಷ್ಠರಿಗೆ ಸತ್ಯಾಂಶ ಹೇಳುವಂಥ ಪ್ರಯತ್ನ ಮಾಡಿ. ಇವತ್ತು ಬೆಳಗಿನ ಜಾವ ಬಸವರಾಜ ಬೊಮ್ಮಾಯಿರಾಗಿರ್ಬೋದು, ನಮ್ಮ ಅರವಿಂದ್ ಎಲ್ಲದರಾಗಿರ್ಬೋದು, ನಂತರದಲ್ಲಿ ನಮ್ಮ ರಾಮುಲು ಆಗಿರ್ಬೋದು, ಅನೇಕರು ಮತ್ತು ರಮೇಶ್ ಜಾರಕಿಹೊಳಿ ಅನೇಕರು ಕೂಡಿ ಇವತ್ತು ಆಲ್ರೆಡಿ ನೈತಿಕವಾದ ಬೆಂಬಲ ಕೊಟ್ಟಿದ್ದಾರೆ. ನೀವು ನಮ್ಮ ಜನಾಂಗದ ಶಾಸಕರು ಏನಿದೆ, ಲಿಂಗಾಯತ ಶಾಸಕರು ಮತ್ತು ಪಂಚಮಸಾಲಿ ಶಾಸಕರು, ಈ ಜನಾಂಗದ ಓಟ್ ಪಡ್ಕೊಂಡು ನೀವು MLA MP ಮಾಡ್ಕೊಂಡು ಬಸವನಗೌಡ ಪಾಟೀಲ್ ಎತ್ತಲು ಚೆನ್ನಾಗಿ ಬಳಕೆ ಮಾಡ್ಕೊಂಡಿದ್ರಿ. ನೀವೆಲ್ಲರೂ ನಿಮ್ಮ ವರಿಷ್ಠರಿಗೆ ಪತ್ರ ಬರೀರಿ, ಅವ್ರ ಮನವೊಲಿಸ್ರಿ. ಅದೇ ಅವ್ರ ಕಷ್ಟ ಕಾಲದಲ್ಲಿ ನಿಲ್ಲದೇ ಇರುವಂಥ ಪ್ರಯತ್ನ ಮಾಡಿದರೆ ನಿಮ್ಮ ಮೇಲೆ ಸಹ ಜನಾಂಗ ಅಸಮಾಧಾನಗೊಳ್ಳುವಂಥ ಸಾಧ್ಯತೆ ಇದೆ. ನಾವು ಬಸವನಗೌಡ ಪಾಟೀಲ್ ಅವ್ರನ್ನ ಯಾಕೆ ಬೆಂಬಲಿಸ್ತಪ್ಪ ಅಂತಂದರೆ ಅವರೊಂದು ಪಕ್ಷದ ವ್ಯಕ್ತಿಯಾಗಿ ನಾವು ನೋಡ್ತಾ ಇಲ್ಲ. ನಮ್ಮ ಹೋರಾಟ ಆರಂಭವಾದ ಹಿಡ್ಕೊಂಡು ಇಲ್ಲಿವರೆಗೂ ಅನೇಕ ನಮ್ಮ ಹೋರಾಟವನ್ನು ಬಳಕೆ ಮಾಡ್ಕೊಂಡು ಕೈ ಕೊಟ್ಟರು, ಅಧಿಕಾರ ಬಂದಾಗ ಕೈ ಕೊಟ್ಟರು, ಅಧಿಕಾರದಾಗ ಹೋರಾಟ ಮಾಡಿದ್ರು. ಆದರೆ ಬಸವನಗೌಡರು ಪಂಚಮಸಾಲಿಗಳು ನಿಮ್ಮ ಹಳ್ಳಿಯಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ನಿಮ್ಮ ಭಾಗದಲ್ಲಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ನಿಲುವಿನ ಮೂಲಕವಾಗಿ ನಮ್ಮ ಸಂಘಟನೆ ಮೂಲಕವಾಗಿ ಎಲ್ಲಿ ಬೇಕಾದ್ರೆ ನಾವು ನಿರಂತರವಾಗಿರ್ತಕ್ಕಂಥ ನಿಮ್ಮ ಹಕ್ಕೊತ್ತಾಯಿಗಳನ್ನು ಹೋರಾಟ ಮಾಡಿರಿ. ಆದರೆ ನೀವೆಲ್ಲರೂ ಸಹ 10ನೇ ತಾರೀಕೊಳಗೆ ಅವ್ರು ಏನಾದರೂ BJP ವರಿಷ್ಠರು ಆದೇಶ ಪತ್ರವನ್ನು ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡ್ಕೊಳ್ದೆ ಹೋದರೆ 13ನೇ ತಾರೀಕು ಲಿಂಗಾಯತ ಪಂಚಮಸಾಲಿಗಳ ಈ ನಾಡಿನ ಎಲ್ಲ ಹಿಂದೂ ಪರ ಸಂಘಟನೆಗಳ ಬಸವಗೌಡ ಪಾಟೀಲ್ ಯತ್ನಾಳ್ ಎಲ್ಲ ಅಭಿಮಾನಿಗಳ ನಡೆಗೆ ಅದು ಬೆಳಗಾವಿ ಕಡೆಗೆ ಎನ್ನುವಂಥ ಘೋಷವಾಕ್ಯದೊಡೆಯಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಲಿಕ್ಕೆ ನೀವೆಲ್ಲರೂ ಸಹ ಬರಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ
ಇನ್ವೆಸ್ಟ್ಮೆಂಟ್ ರಾಜಕಾರಣ ಅಂತ ಏನು ಕರಿತಂತ ಅನೇಕ ನಿಮ್ಮ ಪಕ್ಷದಾಗ ಅದಾರೆ. ನಾನು ಪಕ್ಷ ರಾಜಕಾರಣ ಬಗ್ಗೆ ಮಾತಾಡ್ತಿಲ್ಲ. ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಾರ್ದೇ ಪಕ್ಷ ವಿರೋಧ ಚಟುವಟಿಕೆ ಮಾಡಲಾರ್ದಿರ್ತಕ್ಕಂತಹ ನಿಸ್ವಾರ್ಥವಾಗಿ ಸಮಾಜದ ಬಗ್ಗೆ, ಉತ್ತರ ಕನ್ನಡ ಅಭಿವೃದ್ಧಿ ಬಗ್ಗೆ, ಎಲ್ಲ ಜಾತಿ ಜನಗಳ ಬಗ್ಗೆ, ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥ, ಉತ್ತರ ಕನ್ನಡದ ಬಗ್ಗೆ ಕಾಳಜಿ ಮಾಡಿರ್ತಕ್ಕಂಥ, ನಿಮ್ಮ ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣ ಬಗ್ಗೆ ಧ್ವನಿ ಎತ್ತಂಥ ವ್ಯಕ್ತಿಗಳನ್ನ ಏಕೈಕಿ ಉಚ್ಚಾಟ ಮಾಡಿರ್ತಕ್ಕಂಥದ್ದು ಎಲ್ಲೇ ಒಂದು ಕಡೆ ಪಂಚಮಸಾಲಿ ಹೋರಾಟವನ್ನು ಕಡೆಗಣಿಸುವಂತಹ ಉತ್ತರ ಅನೇಕ ಬಾರಿ ಬಸವನಗೌಡರಿಗೆ ಉಚ್ಚಾಟನೆ ಮಾಡಲಿಕ್ಕೆ ಪತ್ರ ಕೊಟ್ಟರು. ನಾವು ಯಾರು ಜೊತೆಗೆಟ್ಟಿಲ್ಲ. ಆದರೆ ಮತ್ತೆ ಪಕ್ಷದ ಹೈಕಮಾಂಡು ಈ ಜನಾಂಗದ ಶಕ್ತಿ ನೋಡಿಕೊಂಡು ಅವರಿಗೆ ಗೌರವಿಸಿದೆ. ಇವತ್ತು ಏಕೈಕ ಉಚ್ಚಾಟನೆ ಮಾಡಿದ್ರಂತೆ ನಾವು ಧೃತಿಗೆಟ್ಟಿಲ್ಲ. ಸಮಾಜ ಬಾಂಧವರು ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಏನೇ ಕುತಂತ್ರಗಳನ್ನು ಹಿಮ್ಮೆಟ್ಟಿಸುವಂಥ ಶಕ್ತಿ ಈ ಸಮಾಜಕ್ಕಿದೆ. ಹಾಗಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಗೃಹ ಸಚಿವರು, ಸನ್ಮಾನ್ಯ ಭಾರತೀಯ ಜನತಾ ಪಕ್ಷದ ನಡ್ಡಾ ಅವರು ಕೂಡಲೇ ಮಧ್ಯಸ್ಥಿ ವಹಿಸಿಕೊಂಡು ಏನು ಶಿಸ್ತು ಪಾಲನಾ ಸಮಿತಿಯನ್ನು ಮಾಡಿದ